ಮಹಾಯುದ್ಧ ಆರಂಭವಾಗಿ 10 ದಿನ ಆಗಿದೆ. ಇರಾನ್ ಪರವಾಗಿ ಇದೀಗ ಚೀನಾ ಬ್ಯಾಟಿಂಗ್ ಮಾಡ್ತಾ ಇದೆ. ನೂತನ ನಾಯಕನನ್ನ ಆಯ್ಕೆ ಮಾಡಿದೆಯಲ್ಲ ಇರಾನ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ರಂಪ್ ಒಂದಷ್ಟು ರೀತಿಯಾಗಿ ನನಗೆ ಸಮ್ಮತಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೂತನ ನಾಯಕನ ಆಯ್ಕೆ ಇರಾನ್ನ ಆಂತರಿಕ ವಿಚಾರ. ನಾಯಕನ ಆಯ್ಕೆಯಲ್ಲಿ ಬೇರೆಯವರ ಮಧ್ಯಪ್ರವೇಶ ಸರಿಯಲ್ಲ, ಟಾರ್ಗೆಟ್ ಮಾಡ್ತೇವೆ ಅನ್ನೋ ಬೆದರಿಕೆಯನ್ನ ವಿರೋಧಿಸ್ತೇವೆ ಅಂತ ಇದೀಗ ಇರಾನ್ ಬೆಂಬಲಕ್ಕೆ ಚೀನಾ ನಿಂತಿದೆ. ಇರಾನ್ ಭದ್ರತೆ ಹಾಗೂ ಸಾರ್ವಭೌಮತೆಯನ್ನ ಗೌರವಿಸಬೇಕು, ಮುಜ್ತಬಾ ಆಯ್ಕೆಯನ್ನ ವಿರೋಧ ಮಾಡೋದು ಸರಿಯಲ್ಲ ಅಂತ ಹೇಳಿ ಚೀನಾ ವಿದೇಶಾಂಗ ವಕ್ತಾರ ಗೌ ಜೈಕುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಜ್ತಬಾ ಆಯ್ಕೆ ಆ ದೇಶದ ಸಾಂವಿಧಾನಿಕ ಹಕ್ಕು. ಚೀನಾ ಈ ರೀತಿಯ ಹೇಳಿಕೆಯ ಬೆನ್ನಲ್ಲೇ ಪಶ್ಚಿಮ ಏಷ್ಯಾದಲ್ಲಿ ಇದೀಗ ಆತಂಕ ಶುರುವಾಗಿದೆ. ಇನ್ನಷ್ಟು ಯುದ್ಧ ಜಾಸ್ತಿ ಆಗುವಂತಹ ಒಂದಷ್ಟು ಆತಂಕ ಎದುರಾಗ್ತಾ ಇರೋದು, ಯುದ್ಧ ಮತ್ತಷ್ಟು ಹೆಚ್ಚಾಗುವ ಬಗ್ಗೆ ಇದೀಗ ಆತಂಕ ಕಂಡು ಬರ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾನೆ ಇದೆ. ನೂತನ ನಾಯಕನ ಆಯ್ಕೆಯಲ್ಲಿ ಮಧ್ಯಪ್ರವೇಶ ಮಾಡಿದ್ದು ನಮ್ಮ ಒಪ್ಪಿಗೆ ಪಡೆದು ನಾಯಕನ ಆಯ್ಕೆ ಮಾಡಬೇಕು, ಒಪ್ಪಿಗೆ ಪಡೆಯದೆ ನಾಯಕನ ಆಯ್ಕೆ ಆದ್ರೆ ಹತ್ಯೆ ಮಾಡ್ತೀವಿ, ಆಯ್ಕೆ ಮಾಡುವ ಇಡೀ ತಂಡವು ನಮ್ಮ ಟಾರ್ಗೆಟ್ ಅಂತ ಹೇಳಿ ಅಮೆರಿಕ ಇಸ್ರೇಲ್ ಹೇಳಿಕೆಯನ್ನ ಕೊಟ್ಟಿದ್ದು. ಇದಕ್ಕೆ ಚೀನಾ ಕಠಿಣ ಸಂದೇಶವನ್ನ ರವಾನಿಸಿದೆ. ಮಹಾಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಇದರ ಬಗ್ಗೆ ಸದನದಲ್ಲಿ ಚರ್ಚೆಗೆ ಆಗ್ರಹವನ್ನ ಮಾಡಿದ್ದಾರೆ. ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು. ಭಾರತೀಯ ರಕ್ಷಣೆಯ ಬಗ್ಗೆ ಸದನದಲ್ಲಿ ಆಗ್ರಹವನ್ನ ಮಾಡಿದಂತಹ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸದನಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ಜೈಶಂಕರ್ ಕೊಟ್ಟಂತಹ ಹೇಳಿಕೆಗೆ ವಿಪಕ್ಷಗಳು ಕಿಡಿಕಾರಿವೆ. ನಮಗೂ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ವಿಪಕ್ಷಗಳು ಕೇಳ್ತಾ ಇವೆ. ಜೈಶಂಕರ್ ಅವರು ಕೊಟ್ಟಂತಹ ಹೇಳಿಕೆಗೆ ಅಡ್ಡಿಪಡಿಸಿ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ವಿಪಕ್ಷಗಳ ವಿರುದ್ಧ ಸಚಿವ ಕಿರಣ್ ರಿಜಿಜು ತೀವ್ರ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ವಾಕ್ ಸಮರವೇ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಇದೀಗ 3 ಗಂಟೆವರೆಗೂ ಕೂಡ ಮುಂದೂಡಿಕೆ ಮಾಡಲಾಗಿತ್ತು ಲೋಕಸಭಾ ಕಲಾಪವನ್ನ. ಈಗ ಆರಂಭ ಆಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮತ್ತೆ ಸದನ ಪುನರಾರಂಭ ಆಗುವಂತಹ ಸಾಧ್ಯತೆಗಳಿದೆ. The committee was apprised of difficulties faced by Indian travelers transiting the region and by students appearing for scheduled examinations in this country. It directed all concerned ministries and departments to take appropriate measures to respond to these problems. Honorable Prime Minister continues to closely monitor developments, emerging developments, and relevant ministries are coordinating to ensure effective responses. Chairman Sir, the conflict has continued to intensify and the security situation. स्पीकर का खिलाफ मोशन दिया, आप लोग ने नो कॉन्फिडेंस का रेजोल्यूशन दिया और जब हम लोग तैयार हैं चर्चा करने के लिए, दूसरा मोशन लेके आने का क्या मतलब है? और जो आप बिना मतलब जो आवाज यहाँ उठा रहे, विदेश मंत्री ने इतना सुंदर से व्यापक रूप से अच्छी तरह से जो वक्तव्य दिया है, आप लोग सुनते नहीं है, आप लोग को सुनना नहीं है. I have never seen such irresponsible opposition party in my lifetime. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಆರಂಭ ಆಗಿ 10 ದಿನಗಳ ಆಗಿದೆ. ಎದುರೇ ಚೀನಾ ಇದೀಗ ಒಂದು ರೀತಿಯ ಹೇಳಿಕೆಯನ್ನ ಕೊಟ್ಟಿರುವುದು, ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, 10 ದಿನಗಳ ಮಹಾಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಅಲ್ಲಿನ ನಾಯಕನ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ನ ವಿಚಾರದಲ್ಲಿ ಮೂಗು ತೂರಿಸುವ ಅಗತ್ಯ ಇಲ್ಲ, ಅದು ಆಂತರಿಕ ವಿಚಾರ ಅಂತ ಚೀನಾ ಹೇಳಿಕೆಯನ್ನ ಕೊಟ್ಟಿರೋದು. ಆದರೆ ಇರಾನ್ ಆಗಿರುವುದು ಅಮೆರಿಕ ತಮ್ಮದೇ ಆದಂತಹ ಟಾರ್ಗೆಟ್ ಅನ್ನ ಮಾಡ್ತಾನೆ ಇದೆ. ಸೊ ಈ ಚೀನಾದ ಸ್ಟೇಟ್ಮೆಂಟ್ ಯಾವ ರೀತಿಯಾದಂತಹ ಆತಂಕವನ್ನ, ಯಾವ ರೀತಿಯ ಪರಿಣಾಮವನ್ನ ಉಂಟು ಮಾಡಬಹುದು?
ನವಿತಾ, ಒಂದು ಕಡೆ ಯುದ್ಧದ ವ್ಯಾಪ್ತಿ ಮತ್ತು ಯುದ್ಧದ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇರುವಂಥ ಸಂದರ್ಭದಲ್ಲಿ ಅದರ ವ್ಯಾಪ್ತಿ ಕೂಡ ಅಷ್ಟೇ ವ್ಯಾಪಕವಾಗಿ ಹಿಗ್ತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಇವತ್ತಿನ ಸಂದರ್ಭವನ್ನೇ ನೋಡ್ತಾ ಇದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಇಡೀ ವಿಶ್ವಾದ್ಯಂತ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇರಾನ್ ತನ್ನದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ತನ್ನ ಮುಂದಿನ ಸರ್ವಾಧಿಕಾರಿಯನ್ನ ಅಥವಾ ಆ ಸರ್ವೋಚ್ಚ ನಾಯಕನನ್ನ ಆರಿಸಿದಂಥ ಸಂದರ್ಭದಲ್ಲಿ ಯಾರು ಮತ್ತು ಯಾಕೆ ಪ್ರಶ್ನೆಯನ್ನ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಇವತ್ತು ಚೀನಾ ಎತ್ತಿರುವಂಥದ್ದು. ಅಧಿಕೃತವಾಗಿ ಇಲ್ಲಿಯ ತನಕ ಈ ಯುದ್ಧದ ಬಗ್ಗೆ ಅತ್ಯಂತ ಸಂಪೂರ್ಣವಾದಂಥ ಮೌನ ವಹಿಸಿದಂಥ ಚೀನಾ ಈಗ ಮೊಟ್ಟ ಮೊದಲ ಬಾರಿಗೆ ಆ ಒಂದು ಅಲ್ಲಿಯ ಮುಂದಿನ ಸರ್ವೋಚ್ಚ ನಾಯಕನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಕೊಟ್ಟಂತ ಹೇಳಿಕೆಯನ್ನ ಖಂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇಲ್ಲಿ ಚೈನಾ ಹೇಳ್ತಿರುವಂತ ಮಾತುಗಳನ್ನ ನಾವು ಆಲಿಸೋದಾದ್ರೆ ಚೈನಾದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರ್ತಕ್ಕಂತಹ ಗೌ ಜೈಚುಂದ್ ಅಂತ ಅಥವಾ ಗೌ ಅಂತ ಬರುತ್ತೆ ಅವರ ಹೆಸರು. ಆ ಗೌ ಅಂತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅವರು ಕೊಟ್ಟಂತ ಹೇಳಿಕೆಯನ್ನ ನೋಡ್ತಾ ಇದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಿ ಇರಾನ್ ತನ್ನ ಒಂದು ಸಂವಿಧಾನ ಯಾವ ರೀತಿಯಾಗಿದೆಯಾ ಆ ಸಂವಿಧಾನಕ್ಕೆ ಅನುಗುಣವಾಗಿ ತನ್ನ ಮುಂದಿನ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡಿಕೊಂಡಿದೆ ಅಂತ ಒಂದು ವಿಚಾರವನ್ನ ಖಂಡಿಸ್ತೀವಿ ಅಥವಾ ಆತನನ್ನು ಕೂಡ ನಾವು ಕೊಲ್ತೀವಿ ಅಂತ ಹೇಳಿ ಅಮೆರಿಕ ಕೊಡ್ತಿರುವಂತ ಹೇಳಿಕೆಯನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ದೇಶಗಳಿಗೂ ಕೂಡ ಮತ್ತೊಂದು ದೇಶದ ಆಂತರಿಕ ವಿಚಾರದಲ್ಲಿ ತಲೆ ಹಾಕುವಂತ ಹಕ್ಕು ಇಲ್ಲ ಅನ್ನುವಂತ ಹೇಳಿಕೆಯನ್ನು ಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಟ್ಟಿದೆ. ಇದಕ್ಕೆ ಸಾಕಷ್ಟು ವಿಧವಾಗಿ ಇದನ್ನ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗಬಹುದು. ಒಂದು ಕಡೆಯಿಂದ ಯಾಕೆ ಇಲ್ಲಿಯ ತನಕ ಇರಾನ್ ಮೇಲೆ ನಡೆದಂತ ದಾಳಿ ವಿಚಾರದಲ್ಲಿ ಚೈನಾ ಮಾತನಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬಂದಾಗ ಇರಾನ್ ಬಳಿಯಲ್ಲಿ ಇದ್ದಂಥದ್ದು ಇರಾನ್ ಬಳಿಯಲ್ಲಿ ಇದ್ದಂಥ ಶಸ್ತ್ರಾಸ್ತ್ರಗಳನ್ನಿತ್ತು ಬಹುತೇಕವಾಗಿ ಅದರಲ್ಲೂ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳೇನಿದಾವೆ ಚೈನಾದಿಂದನೇ ಪಡೆದುಕೊಂಡಿರುವಂಥದ್ದು. ಚೈನಾದ ಯಾವುದೇ ಏರ್ ಡಿಫೆನ್ಸ್ಗಳು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಅಷ್ಟು ಭೀಕರವಾದಂತಹ ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಇರಾನ್ ಮೇಲೆ ನಡೆಸೋದಕ್ಕೆ ಒಂದು ಕಡೆಯಿಂದ ಕಾರಣವಾಗ್ತಾ ಇದೆ. ಎರಡನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹರ್ಮುಜ್ ಜಲಸಂಧಿ ಏನಿದೆ ಇಡೀ ಒಂದು ಚೈನಾದ ಎಕಾನಮಿ ನಿಂತಿರುವಂತದ್ದು ಕೇವಲ 2 ಜಲಸಂಧಿ ಮೂಲಕವಾಗಿ ನವಿತಾ. ಮೊದಲನೇದಾಗಿ ಒಂದು ಹರ್ಮುಜ್ ಜಲಸಂಧಿ, ಇನ್ನೊಂದು ಮಲಾಕಾ ಸ್ಟ್ರೇಟ್ ಅಂತ ಏನು ಬರುತ್ತೆ ಭಾರತದ ಲಕ್ಷದ್ವೀಪದ ಬಳಿಯಲ್ಲಿ ಇರತಕ್ಕಂಥ ಮಲಾಕಾ ಸ್ಟ್ರೇಟ್ ಏನಿದೆ ಈ 2 ಒಂದು ಜಲಸಂಧಿಗಳೇನಿದಾವೆ ಇದರ ಮೂಲಕವಾಗಿ ಅವರ ಬಹುತೇಕವಾಗಿ 80ರಿಂದ 90ರಷ್ಟು ಆಮದು ಮತ್ತು ರಫ್ತು ಆಗುವಂತಹ ಒಂದು ಪ್ರಮುಖವಾದಂತಹ ಜಲಸಂಧಿಗಳಿದು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಸೂಕ್ಷ್ಮವಾಗಿ ಒಂದು ಉತ್ತರವನ್ನು ಕೊಡ್ತಾ ಚೈನಾ ಬರ್ತಿರುವಂತದ್ದು. ಒಂದು ವೇಳೆ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮತ್ತೊಂದಿಷ್ಟು ದಿನಗಳ ಕಾಲ ಏನಾದರೂ ಬ್ಲಾಕೇಡ್ ಆದ್ರೆ ಅವರ ಒಂದು ಶಿಪ್ಗಳು ಕೂಡ ಅಲ್ಲಿ ಮೂವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಇರಾನ್ ಪ್ರಾರಂಭದಲ್ಲಿ ನಾವು ಎಲ್ಲ ಶಿಪ್ಗಳನ್ನ ತಡಿತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ಈಗ ಭಾರತ ಇರ್ಬೋದು ಅಥವಾ ಚೀನಾ ಇರ್ಬೋದು ನಮ್ಮ ಶಿಪ್ಗಳೆಲ್ಲ ಹೋಗ್ಬೋದು ಅಂತ ಹೇಳ್ತಾ ಇದೆ. ಆದ್ರೆ ಆ ಧೈರ್ಯವನ್ನ ಮಾಡುವಂತವ್ರು ಯಾರು, ಅದರಲ್ಲಿರುವಂತಹ ಸಾಮಾನ್ಯವಾಗಿರ್ತಕ್ಕಂಥ ಸೇಲರ್ಸ್ ಏನಿರ್ತಾರೆ, ಅಲ್ಲಿ ಕೆಲಸ ಮಾಡುವಂತ ಆಫೀಸರ್ಸ್ ಏನಿರ್ತಾರೆ, ಅವರ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬರಬೇಕು. ಬಿಲಿಯನ್ ಗಟ್ಟಲೆ ಡಾಲರ್ ತೈಲವನ್ನ ತೆಗೆದುಕೊಂಡು. ಎರಡನೇ ವಿಚಾರಕ್ಕೆ ಬಂದಾಗೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಶೂರೆನ್ಸ್ ಕೂಡ ಕವರ್ ಆಗ್ತಾ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ತಮ್ಮದೇ ಓನ್ ರಿಸ್ಕ್ ನಲ್ಲಿ ಬರಬೇಕು. ಅಂತ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಯಾವ ದೇಶಗಳು ಬಯಸ್ತವೆ, ಅದರಲ್ಲೂ ಪ್ರಮುಖವಾಗಿ ಇಂಧನ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಹೀಗಾಗಿ ಚೈನಾ ಇಲ್ಲಿ ಅತ್ಯಂತ ಅಳೆದು ತೂಗಿ ಒಂದು ರೀತಿಯಿಂದ ಹೆಜ್ಜೆಯನ್ನು ಇಟ್ಟಿರುವಂತದ್ದು. ಇರಾನ್ ವಿಚಾರದಲ್ಲಿ ತೀರಾ ಮೂಗು ತೋರಿಸುವಂತ ಅಗತ್ಯ ಇಲ್ಲ ಅಂತ ಹೇಳಿ. ಹಾಗಿದ್ರೆ ಟ್ರಂಪ್ ಈ ರೀತಿಯಾದಂತ ಹೇಳಿಕೆಯನ್ನು ಕೊಡ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಅವರಿಗೆ ಅಮೆರಿಕ ಮತ್ತು ಇಸ್ರೇಲ್ಗೆ ಬೇಕಾಗಿರುವಂತದ್ದು ಇರಾನ್ ನಲ್ಲಿ ರಿಜಿಮ್ ಚೇಂಜ್ ಆಗಬೇಕು. ಅಲ್ಲಿದ್ದಂತ ಖಮೇನಿ ಏನಿದ್ದಾರೆ ಅಥವಾ ಖಮೇನಿ ಪುತ್ರನ ಬರುವ ಬದಲಿಗೆ ಅಮೆರಿಕಕ್ಕೆ ಫ್ರೆಂಡ್ಲಿ ಆಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಬರಬೇಕು ಅನ್ನುವಂಥ ವಿಚಾರ ಅವರಿಗೆ ಇರುವಂಥದ್ದು. ಯಾಕಂದ್ರೆ ತೈಲದ ಮೇಲೆ ಅಮೆರಿಕಕ್ಕೆ ಕಂಡಿದೆ. ಎಷ್ಟೇ ವಿಚಾರಗಳನ್ನು ಅವರು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಮಾಡಬಹುದು. ಅಲ್ಲಿ ಮಹಿಳಾ ಹಕ್ಕುಗಳನ್ನು ಕಸಿಯಲಾಗ್ತಾ ಇದೆ, ಅಲ್ಲಿ ಮಹಿಳೆಯರನ್ನು ಹತ್ತಿಕ್ಕಲಾಗ್ತಾ ಇದೆ, 30,000ಕ್ಕೂ ಅಧಿಕ ಜನರನ್ನ ಖಮೇನಿಗೆ ಆಡಳಿತ ಒಂದೇ ಬಾರಿ ಪ್ರತಿಭಟನೆ ಮಾಡಿದಕ್ಕೆ ಸಾಯಿಸಿದೆ ಅಂತೇಳಿ. ಆದ್ರೆ ಆ ಒಂದು ನೈತಿಕತೆಯನ್ನ ಈಗ ಆಲ್ರೆಡಿ ಅಮೆರಿಕ ಕಳೆದುಕೊಂಡಿದೆ. ಯಾಕಂದ್ರೆ ಅಮೆರಿಕದ ಟಾಮ್ ಹಾಕೆ ಅಲ್ಲಿರುವಂತಹ ಒಂದು ಗರ್ಲ್ಸ್ ಸ್ಕೂಲ್ ಮೇಲೆ ಬಿದ್ದು 160ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ ಬಹುತೇಕವಾಗಿ ಅಂತಾರಾಷ್ಟ್ರೀಯ ಸ್ಟಡಿಗಳು ಈಗ ಆ ಒಂದು ಜೀರೋ ಆಗ್ತಾ ಇರೋದು. ಅಂದ್ರೆ ಅಮೆರಿಕನೇ ಈ ಒಂದು ಬ್ಲೇಮ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂತ ರೀತಿಯಾದಂತಹ ಒಂದಿಷ್ಟು ಸ್ಟಡಿಗಳು ಅಧ್ಯಯನಗಳು ಬರ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಯಾವ ಮುಖವನ್ನ ಇಟ್ಟುಕೊಂಡು ಅಥವಾ ನೈತಿಕತೆಯನ್ನು ಇಟ್ಟುಕೊಂಡು ಇರಾನ್ಗೆ ಪ್ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಅಮೆರಿಕಕ್ಕೆ ಬೇಕಾಗಿರೋದು ಅಲ್ಲಿಯ ತೈಲ ಸಂಪತ್ತು. ಆದ್ರೆ ಆ ತೈಲ ಸಂಪತ್ತನ್ನ ಈಗ ಇರಾನ್ ಅಷ್ಟು ಸುಲಭವಾಗಿ ಕೊಡೋದಕ್ಕೆ ಒಪ್ಪಿಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆಗಳು ಒಂದು ಕಡೆ ಕಾಡ್ತಾ ಇದ್ರೆ, ಎರಡನೇದಾಗಿ ಅಮೆರಿಕ ಇಲ್ಲಿ ಈ ವಿಚಾರದಲ್ಲೂ ಕೂಡ ಕೈದನ್ನ ಸುಟ್ಟುಕೊಂಡಿತ್ತ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನೋಡಿ, ಅಮೆರಿಕ ಯಾವುದೇ ಯುದ್ಧವನ್ನ ಸ್ಪಷ್ಟವಾಗಿ ಗೆದ್ದಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ವಿಯೆಟ್ನಾಂ ವಿರುದ್ಧ ನಡೆದಂತ ಯುದ್ಧ ಇರ್ಬೋದು, ಅಲ್ಲೂ ಕೂಡ ಕೊನೆಗೆ ಸೋತು ಸುಣ್ಣು ಆಗುವಂತ ಹಂತಕ್ಕೆ ಬಂದಾಗ ಅಮೆರಿಕ ಅಲ್ಲಿಂದ ರಿಟ್ರಾಕ್ಟ್ ಆಗುತ್ತೆ. ನಾವು ಅಫ್ಘಾನಿಸ್ತಾನದಲ್ಲೂ ನೋಡಿದ್ವಿ, 20 ವರ್ಷಗಳ ಕಾಲ $100 ಬಿಲಿಯನ್ ಖರ್ಚು ಮಾಡಿದ್ರು ಅಫ್ಘಾನಿಸ್ತಾನವನ್ನು ಸಂಪೂರ್ಣವಾಗಿ ಅವರಿಗೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಬದಲಿಗೆ ಅವರ ಒಂದು ನೆಲೆಯನ್ನೇ ವಾಯು ನೆಲೆಯನ್ನೇ ಖಾಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಬೇಕಾಗುತ್ತೆ ಬೈಡನ್ ಇದ್ದಂಥ ಸಂದರ್ಭದಲ್ಲಿ. ಈಗ ಇರಾನ್ ವಿಚಾರದಲ್ಲೂ ಅಂಥದ್ದೇ ಒಂದು ರಿಸ್ಕ್ ಅನ್ನ ಅಮೆರಿಕ ಎದುರಿಸ್ತಾ ಇದೆಯಾ. ಅದು ಕೇವಲ ಅಮೆರಿಕ ಮಾತ್ರ ಇಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಈ ದಾಳಿ ಕಾರಣದಿಂದಾಗಿ ನೋಡಿ 1971ರ ನಂತರದಲ್ಲಿ ನಾವು ಅವಧಿಯನ್ನು ಗಮನಿಸ್ತಾ ಬಂದ್ರೆ ಅತಿ ಹೆಚ್ಚು ತೈಲ ಬೆಲೆಯಲ್ಲಿ ಒಂದೇ ಬಾರಿಗೆ ಏರಿಕೆ ಆಗಿರುವಂತಹ ಸಂದರ್ಭದಲ್ಲಿ ನಾವು ಇದ್ದೀವಿ. ಇವತ್ತಿನ ಒಂದೇ ದಿನ ಅತಿ ಹೆಚ್ಚು ಪ್ರಮಾಣದಲ್ಲಿ ತೈಲ
ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಅದರ ಬಿಸಿ ಆಲ್ರೆಡಿ ಭಾರತೀಯರಿಗೂ ತಡ್ತಾ ಇದೆ. ನಿನ್ನೆ ತಾನೇ LPG ಬೆಲೆಯಲ್ಲಿ ಭಾರತದಲ್ಲಿ ಹೆಚ್ಚಳವಾಗಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ಅಂದ್ರೆ ಇವೆಲ್ಲವೂ ಕೂಡ ಚೈನ್ ಲಿಂಕ್ ಇರುವಂತದ್ದು ನವಿತಾ. ಯಾವುದೇ ಒಂದು ದೇಶ ಇಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ, ಇನ್ನೊಂದು ದೇಶದ ಮೇಲೆ ಡಿಪೆಂಡೇ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ಇಲ್ವೇ ಇಲ್ಲ. ಹೀಗಾಗಿ ಅಮೆರಿಕ ಮಾಡ್ತಿರುವಂತಹ ಎಡವಟ್ಟುಗಳು ಇಡೀ ಪ್ರಪಂಚಕ್ಕೆ ಒಂದು ಬಿಸಿಯನ್ನು ಮುಟ್ತಾ ಇರುವಂತಹ ಸಂದರ್ಭದಲ್ಲಿ ಅಮೆರಿಕ ವಿರುದ್ಧ ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಆಕ್ರೋಶವಂತೂ ಈಗ ಕೇಳಿ ಬರ್ತಾ ಇದೆ. ಭಾರತ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಕೇಳಿ ಬರೋದಕ್ಕೆ ಶುರು ಆಗ್ತಾ ಇದೆ. ಇಂಥ ಸಂದರ್ಭವನ್ನು ಬಳಸಿಕೊಂಡಿರುವಂತಹ ಚೈನಾ ತಾನು ಕೂಡ ಈಗ ನೇರವಾಗಿ ಇರಾನ್ ಪರ ನಿಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಿರುವಂತದ್ದು ಇದು ನವಿತಾ. ಓಕೆ ಗುಡಿ, ಈಗ ಒಂದ್ ಕಡೆ ಈ ರೀತಿಯ ಮಹಾಯುದ್ಧದ ಸಂದರ್ಭದಲ್ಲಿ ಆಂತರಿಕ ಅಥವಾ ನಾವೇನ್ ಹೇಳ್ತೀವಿ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳಾಗ್ತದೆ, ಮತ್ತೊಂದು ಕಡೆ ಭಾರತದಲ್ಲೂ ಕೂಡ ಸದನದಲ್ಲೂ ಕೂಡ ಈ ವಿಚಾರ ಇವತ್ತು ಪ್ರಸ್ತಾಪ ಆಗಿದೆ. ಕೇಂದ್ರದ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿತು, ಜೊತೆಗೆ ಸಾಕಷ್ಟು ಸದ್ದು ಗದ್ದಲ ಉಂಟಾಯಿತು. ನಮಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿ ಸದನ ಈಗ ಆರಂಭ ಆಗಿದೆಯಾ? ಮತ್ತೆ ಅದೇ ವಿಚಾರ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆಯಾ? ಜೈಶಂಕರ್ ಅವರ ಹೇಳಿಕೆಗೆ ಅಷ್ಟೊಂದು ಆಕ್ರೋಶ ವ್ಯಕ್ತವಾಗಿದ್ಯಾಕೆ? ಯಾವುದೇ ವಿಚಾರಗಳ ಚರ್ಚೆ ಇದ್ದಾಗಲೂ ಕೂಡ ನಮ್ಮ ಸದನದಲ್ಲಿ ಆಡಳಿತ ಪಕ್ಷದವರಿಗೆ ಮಾತನಾಡೋದಕ್ಕೆ ಬಿಡದೇ ಇರೋದೇ ತಮ್ಮ ದೊಡ್ಡ ಯಶಸ್ಸು ಅಂತೇಳಿ ಅನ್ನೋ ರೀತಿಯಲ್ಲಿ ಒಂದು ಕಡೆ ವಿಪಕ್ಷಗಳು ಭಾವಿಸ್ತಾ ಇದ್ರೆ, ಮತ್ತೊಂದು ಕಡೆ ನಾವು ಹೇಳಿದ್ದೇ ಸತ್ಯ, ನಾವೇ ಇಲ್ಲಿ ಎಲ್ಲವನ್ನೂ ನಡೆಸುವಂಥದ್ದು ಅಂತೇಳಿ ಆಡಳಿತ ಪಕ್ಷದ ಧೋರಣೆ ಆಗಿರುವಂತಹ ಸಂದರ್ಭ ಇದು. ಅಂದ್ರೆ ಒಂದು ಕಡೆಯಿಂದ ವಿಪಕ್ಷವನ್ನ ಅಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಡಳಿತ ಪಕ್ಷದಿಂದ ಆಗ್ತಾ ಇಲ್ವೋ, ಅಥವಾ ಆಡಳಿತ ಪಕ್ಷ ಏನೇ ಮಾಡಿದರೂ ನಾವು ವಿರೋಧವನ್ನೇ ಮಾಡ್ತೀವಿ ಅಂತ ವಿಪಕ್ಷಗಳು ಇಲ್ಲಿ ಬರ್ತಾ ಇದ್ದಾವೆ. ಯಾಕಂದ್ರೆ ನೋಡಿ, ಇವತ್ತು ಅತ್ಯಂತ ಪ್ರಮುಖ ವಿಚಾರ, ಇದು ಚರ್ಚೆ ಆಗ್ಲೇಬೇಕಿತ್ತು ಸದನದಲ್ಲಿ. ಅಲ್ಲಿ ಎಸ್ ಜೈಶಂಕರ್ ಏನ್ ಹೇಳ್ತಾ ಇದ್ದಾರೆ, ಯಾಕಂದ್ರೆ ದೇಶದ ಸಾರ್ವಭೌಮತೆಯ ಪ್ರಶ್ನೆ ಒಂದು ಕಡೆ ಆದ್ರೆ ಮರ್ಯಾದೆಯ ಪ್ರಶ್ನೆ ಕೂಡ ಇದೆ. ಒಂದು ಕಡೆ ಅಮೆರಿಕ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದೆ. ನಾವು ಹೇಳಿದಾಗೆ ಭಾರತ ಕೇಳ್ತು, ಈಗ ರಷ್ಯಾದಿಂದ ತೈಲವನ್ನ ತರಿಸ್ಕೊಡಬೇಡಿ ಅಂದಾಗ ತರಿಸ್ಕೊಳ್ಳೋದಿಲ್ಲ, ಈಗ ಅಂದಾಗ ತರಿಸ್ಕೊಳ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ. ಹಾಗಿದ್ರೆ ನಮ್ಮ ಸಾರ್ವಭೌಮತೆ ಏನು? ನಾವು ಇಷ್ಟು ದಿನಗಳ ಕಾಲ ರಷ್ಯಾ ಮತ್ತು ಉಕ್ರೇನ್ ಶುರುವಾದಾಗಿಂದ ಇವತ್ತಿನವರೆಗೂ ಕೂಡ ಒಂದೇ ಒಂದು ದಿನ ನಾವು ಅಮೆರಿಕದ ಮಾತನ್ನ ಭಾರತ ದೇಶ ಕೇಳಿಲ್ಲ. ನಮಗೆ ಯಾವಾಗೆಲ್ಲ ತೈಲ ಬೇಕು ನಾವು ತರಿಸ್ಕೊಳ್ತಾನೆ ಬಂದಿದ್ದೀವಿ. ಆದ್ರೂ ಕೂಡ ಅಮೆರಿಕ ಈ ರೀತಿಯಾದಂತಹ ಹೇಳಿಕೆ ಕೊಡುವಾಗ ಸದನದಲ್ಲಿ ವಿಪಕ್ಷಗಳು ಅದನ್ನ ಪ್ರಶ್ನೆ ಮಾಡಲೇಬೇಕು ಮತ್ತು ಮಾಡಬೇಕಿತ್ತು ಕೂಡ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಜೈಶಂಕರ್ ಅವರಿಗೆ ಮಾತನಾಡೋದಕ್ಕೆ ಕೊಡ್ತಿಲ್ಲ, ನಿರಂತರವಾಗಿ ಘೋಷಣೆಯನ್ನ ಕೂಗುವಂತದ್ದು. ಹೀಗಾಗಿ ಸಹಜವಾಗಿ ಅಲ್ಲಿ ಸಭಾಧ್ಯಕ್ಷರ ಒಂದು ಅಜರ್ನ ಮಾಡಿದ್ದಾರೆ. ಇನ್ನೂ ಕೂಡ ಶುರುವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಶುರುವಾದ್ರೂ ಕೂಡ ಮತ್ತೆ ಇದೇ ರೀತಿಯಾದಂತಹ ಪ್ರತಿಭಟನೆಗಳು, ಘೋಷಣೆಗಳು ಕೂಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಅಲ್ಲಿ ಜೈಶಂಕರ್ ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಅಥವಾ ವಿಪಕ್ಷಗಳ ಪ್ರಶ್ನೆ ಏನಾಗಿದೆ, ವಿಪಕ್ಷಗಳ ಆತಂಕಕ್ಕೆ ಕಾರಣ ಆಗಿರುವಂತಹ ಅಂಶಗಳೇನು, ಇಲ್ಲಿ ಭಾರತೀಯರ ಹಿತಾಸಕ್ತಿ ಯಾವ ರೀತಿಯಾದಂತಹ ಧಕ್ಕೆ ಆಗ್ತಾ ಇದೆ, ಆಗ್ತಾ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ, ಹೀಗೆ ವಿಸ್ತೃತವಾದಂತಹ ಚರ್ಚೆ ಆಗ್ಬೇಕಿತ್ತು. ಮತ್ತೆ ಆ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಪಾಸಿಟಿವ್ ಅಂಶಗಳು ಕೂಡ ಇದಾವೆ ನಾವಿತ. ಮೊದಲನೇ ಪಾಸಿಟಿವ್ ಅಂಶ ಅಂತ ನೋಡೋದಾದ್ರೆ, ಈಗ ಎಸ್ ಜೈಶಂಕರ್ ಕೊಟ್ಟಂತ ಮಾಹಿತಿ ಪ್ರಕಾರ ಮಧ್ಯಪ್ರಾಚ್ಯದಲ್ಲಿ ಸಿಕ್ಕಿದಂತ ಸುಮಾರು 67,000 ಭಾರತೀಯರನ್ನ ರಕ್ಷಣೆ ಮಾಡಿ ಈಗ ಭಾರತಕ್ಕೆ ಕರೆದುಕೊಂಡು ಬರಲಾಗಿದೆ. ಜೊತೆಗೆ ಇರಾನ್ ಇರ್ಬೋದು, ಅದಕ್ಕೆ ಒಂದು ಬ್ಯಾಕ್ ಚಾನಲ್ ಟಾಕಿಂಗ್ ಚರ್ಚೆ ಅಂತ ಏನ್ ಹೇಳ್ತೀವಿ ಡಿಪ್ಲೊಮ್ಯಾಟಿಕ್ ಆಗಿ, ಆ ಒಂದು ವಿಚಾರದಲ್ಲೂ ಕೂಡ ಅಲ್ಲಿ ಆಡಳಿತವನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಈಗ ಇರಾನ್ನ ವಿದೇಶಾಂಗ ಇಲಾಖೆ ಕೊಟ್ಟಂತ ಮಾಹಿತಿ ಪ್ರಕಾರ ಭಾರತದಲ್ಲಿ ಸುಮಾರು ಇದೇ ಇರಾನ್ನ 3 ಶಿಪ್ಗಳು ಇವತ್ತು ಸುರಕ್ಷಿತವಾಗಿದ್ದಾವೆ. ಒಂದು ಶಿಪ್ ಮಾತ್ರ ಭಾರತದಿಂದ ಆಚೆ ಹೋಗಿ, ಭಾರತ ನಾವು ರಕ್ಷಣೆ ಕೊಡ್ತೀವಿ ಅಂದ್ರೂ ಕೂಡ ಒಂದು ಶ್ರೀಲಂಕಾದ ಡಾಕ್ ಅಲ್ಲಿ, ಅಂದ್ರೆ ಶ್ರೀಲಂಕಾದ ಬಂದರಿನಲ್ಲಿ ಅದನ್ನ ಪಾರ್ಕ್ ಮಾಡೋದಕ್ಕೆ ಹೋಗಂತ ಸಂದರ್ಭದಲ್ಲಿ ದಾಳಿಯಾಗಿ ಸಂಪೂರ್ಣವಾಗಿ ಮುಳುಗಿರುವಂತದ್ದು. ಹೀಗಾಗಿ ಅದು ಒಂದು ವಿಚಾರವನ್ನ ಬಿಟ್ರೆ ಚೈನಾ ಮತ್ತು ಭಾರತದ ವಿಚಾರದಲ್ಲಿ ನೇರವಾದಂತ ಸಂಪೂರ್ಣ ಹುಳಿಯಾಗಿದೆ ಸಂಬಂಧ ಅಂತ ಹೇಳುವಂತ ಪರಿಸ್ಥಿತಿ ಕೂಡ ಇಲ್ಲ. ಹೀಗಾಗಿ ಭಾರತ ತನ್ನದೇ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇಲ್ಲಿ ವಿಪಕ್ಷಗಳು ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಭಾರತೀಯರಿಗೆ ನಿಜಕ್ಕೂ ಏನಾಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕಾಗಿರುವಂತಹ ಸಂದರ್ಭವನ್ನ ಈ ಸಂಸತ್ತಿನನ್ನ ಬಳಸ್ಕೊಳ್ಬೇಕೇ ಹೊರತು ಕೇವಲ ತಮ್ಮ ಹಿತಾಸಕ್ತಿಗಳಿಗೆ ಬಳಸ್ಕೊಳ್ಬಾರ್ದು ಅನ್ನುವಂತ ಒಂದು ಆಕ್ರೋಶ ಕೂಡ ಸಾರ್ವಜನಿಕರಲ್ಲಿ ಸಹಜವಾಗಿ ವ್ಯಕ್ತವಾಗುತ್ತೆ ನವಿತಾ. ಥ್ಯಾಂಕ್ ಯು ರಾಘವೇಂದ್ರ ಗುಡ್ ಡೀಟೇಲ್ಸ್ಗೆ. ಇರಾನ್ ಯುದ್ಧ ಸಂಘರ್ಷದಿಂದ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಉಂಟಾಗಿದ್ದು, ಇರಾನ್ನಿಂದ ಬರ್ತಾ ಇದ್ದ ಕಚ್ಚಾ ಡಾಂಬರ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಇರಾನ್ನಿಂದ ಕಾರವಾರ ಬಂದರಿಗೆ ಕಚ್ಚಾ ಡಾಂಬರ್ ಬರ್ತಾ ಇತ್ತು. ಆದ್ರೆ ಯುದ್ಧ ಸಂಘರ್ಷದಿಂದ ಉದ್ವಿಗ್ನತೆ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ನಿಂದ ಬರ್ತಾ ಇದ್ದ ಕಚ್ಚಾ ಡಾಂಬರ್ ಇದೀಗ ಬರೋದು ಸಂಪೂರ್ಣವಾಗಿ ನಿಂತಿದೆ. ಇರಾನ್ನಿಂದ ಕಾರವಾರ ಬಂದರಿಗೆ ಕಚ್ಚಾ ಡಾಂಬರ್ ಬರ್ತಾ ಇತ್ತು. ಇದೀಗ ಇಲ್ಲಿ ಹಡಗುಗಳಿಲ್ಲದೆ ಬಿಕೋ ಅಂತ ಹೇಳ್ತಾ ಇದೆ ಕಾರವಾರ ವಾಣಿಜ್ಯ ಬಂದರು. ಪ್ರತಿ ತಿಂಗಳು 70ರಿಂದ 80 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗುವಂತಹ ಆತಂಕ ಕೂಡ ಇದೆ. ಈಗಾಗಲೇ 10ನೇ ದಿನ ಈ ಯುದ್ಧ ಆರಂಭ ಆಗಿ ಎಲ್ಲಿ ಹೋಗಿ ಮುಟ್ಟುತ್ತೋ, ಎಲ್ಲಿವರೆಗೂ ಕೂಡ ಈ ಯುದ್ಧ ಉಂಟಾಗುತ್ತೋ ಆ ಒಂದು ಆತಂಕ ಕೂಡ ಇರುವಂತಹ ಸಂದರ್ಭದಲ್ಲಿ ನಷ್ಟದ ಭೀತಿ ಕೂಡ ಕಾಣಿಸ್ತಾ ಇದೆ. ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಸಾಲುಗಟ್ಟಿ ನಿಂತಿವೆ ಟ್ಯಾಂಕರ್ಗಳು. ಮುಂಬೈನಿಂದ ಕಾರವಾರಕ್ಕೆ ಬರ್ತಾ ಇದ್ದ ಡೀಸೆಲ್ ಕೂಡ ಬಂದಾಗಿದೆ. ಐಒಸಿ ಮೂಲಕ ನೌಕಾನೆಲೆಗೆ ಬರ್ತಾ ಇದ್ದ ಡೀಸೆಲ್ ಸರಬರಾಜು ಕ್ಲೋಸ್ ಆಗಿದೆ. ಬಂದರು ವಾಣಿಜ್ಯ ಚಟುವಟಿಕೆಯನ್ನೇ ನಂಬಿವೆ ಟ್ಯಾಂಕರ್ ಮಾಲೀಕರು. ಅವರಿಗೂ ಕೂಡ ಈಗ ಸಂಕಷ್ಟ ಉಂಟಾಗಿದ್ದು, ಕಳೆದ 10 ದಿನದಿಂದ ಕೆಲಸ ಇಲ್ಲದೆ ಡಾಂಬರ್ ಟ್ಯಾಂಕರ್ಗಳು ನಿಂತಲ್ಲೇ ನಿಂತಿವೆ.
ಈ ವಾರ್ ನಡೆಸ್ತಾ ಇರೋದ್ರಿಂದ ಇದೇನು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಬಿಟುಮಿನ್ಗಳು ನಮ್ಮ ಕಾರವಾರ ಪೋರ್ಟ್ಗೆ ಬರಬೇಕಾಗಿರುವಂಥ ಬಿಟುಮಿನ್ ಶಿಪ್ಗಳಾಗಲಿ, ಇದೇನು ಸಮುದ್ರ ಮಾರ್ಗಗಳ ಮುಖಾಂತರ ಈ ಚಾನಲ್ಗಳ ಮುಖಾಂತರ ಬರಬೇಕಾಗಿರುವಂಥ ಚಾನಲ್ಲು ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಹಡಗುಗಳು, ಯಾವುದೇ ರೀತಿಯ ಶಿಪ್ಗಳು, ಬಿಟುಮಿನ್ ತುಂಬಿದ ಶಿಪ್ಗಳು ಅವರು ಪೆಟ್ರೋಲಿಯಂ ತುಂಬಿದ ಶಿಪ್, ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ತುಂಬಿದ ಶಿಪ್ಗಳು ಕಾರವಾರ ಪೋರ್ಟ್ಗಳಿಗೆ ಬರ್ತಾ ಇಲ್ಲ. ಈ ಕಳೆದ 2 ವಾರಗಳಿಂದ ಕಾರವಾರ ಪೋರ್ಟ್ಗಳಿಗೆ ಒಂದೇ ಒಂದು ಶಿಪ್ಪು ಕೂಡ ಬಂದಿಲ್ಲ. ಅದಾದ್ರಿಂದ ನಮ್ಮ ಕಂಪನಿಗಳಲ್ಲಾಗಿರಲಿ, ಸುತ್ತಮುತ್ತಲಿನ ಕಂಪನಿಗಳಲ್ಲಾಗಿರಲಿ, ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರಾಗಿರಲಿ, ಮ್ಯಾನೇಜರ್ಗಳಾಗಿರಲಿ, ಇಂಜಿನಿಯರ್ಗಳಾಗಿರಲಿ, ಸೂಪರ್ವೈಸರ್ಗಳಾಗಿರಲಿ ಸ್ವಲ್ಪ ಗೊಂದಲಮಯವಾಗಿದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಇದರ ಮುಖಾಂತರನೇ ಹೊಟ್ಟೆಪಾಡನ್ನು ನಡೆಸ್ಕೊಳ್ತಾ ಇರೋರು. ಈ ಹಡಗುಗಳು ಇಲ್ಲಿ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಕಾರ್ಗೋನ ಡಿಸ್ಚಾರ್ಜ್ ಮಾಡಿ ನಾವೇನು ಸ್ಟೋರ್ ಮಾಡಿ ನಮ್ಮ ಸುತ್ತಮುತ್ತಲಿನ ಎಲ್ಲ ರಾಜ್ಯ ಮತ್ತು ಜಿಲ್ಲೆಗಳಿಗೆ ರಸ್ತೆ ಮುಖಾಂತರ ನಾವು ಈ ಕಾರ್ಗೋವನ್ನು ಸರಬರಾಜು ಮಾಡ್ತೇವೆ. ಬಟ್ ಈಗ ಯಾವುದೇ ರೀತಿಯ ಕಾರ್ಗೋ ನಮ್ಮ ಟರ್ಮಿನಲ್ಗಳಲ್ಲಿ ಇಲ್ಲ. ಆದ್ದರಿಂದ ನಮಗೂ ಈ ತಿಂಗಳಿನ ವೇತನ ಯಾವ ರೀತಿ ಬರ್ತಾರೆ, ಕಂಪನಿಗಳು ಯಾವ ರೀತಿ ವೇತನ ಕೊಡ್ತಾರೆ ಅನ್ನೋದು ಸ್ವಲ್ಪ ಗೊಂದಲಮಯವಾಗಿದೆ. ನಾರ್ಮಲ್ ನಮಗೆ 7 ರಿಂದ 8 ಶಿಪ್ ಇದು ಬಿಟುಮಿನ್ ಬರ್ತಿತ್ತು. ಸದ್ಯ ಈ ತಿಂಗಳಲ್ಲಿ ಒಂದೇ ಬಂದು ಹೋಗಿದೆ. ಲಾಸ್ಟ್ ಮಂತ್ ನಮ್ಮದು 4 ಶಿಪ್ ಬಂದು ಹೋಗಿದೆ. ಇದರಿಂದ ನಮಗೆ ರೆವಿನ್ಯೂ ಸುಮಾರು 70 ರಿಂದ 80 ಲಕ್ಷ ತಿಂಗಳಲ್ಲಿ ಲಾಸ್ ಆಗ್ತಾ ಇದೆ. ಅಂದರೆ 7-8 ಶಿಪ್ ಬಂದರೆ ನಮಗೆ 80 ಲಕ್ಷ ಬರ್ಬೋದಿತ್ತು. ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಇವತ್ತಿಗೆ ಒಂದು ಸಂಜೆ ಡೀಸೆಲ್ ಶಿಪ್ ಬರ್ತಾ ಇದೆ. ಅದು ಕೂಡ ಮುಂಬೈ, ನಮ್ಮದು ಕೋಸ್ಟಲ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈ ಡಾಂಬರೇ ಪ್ರಾಬ್ಲಮ್ ಆಗಿದೆ. ಅಂದರೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಬರೋದು ಯಾರು ಏಜೆಂಟ್ನವರು ಇಂಟಿಮೇಷನ್ ಯಾವುದು ಕೊಡ್ತಾ ಇಲ್ಲ. ಬಿಟುಮಿನ್ ಸ್ಪೆಷಲಿ ಬಿಟುಮಿನಿಂದ ಸ್ಟಾಪ್ ಆಗಿದೆ. ನಮಗೆ ಲಾಸ್ ಆಗಿದೆ. ಅಂದರೆ 70 ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಈಗಾಗಲೇ ಒಂದು ದೇಶದಲ್ಲಿ ಯುದ್ಧ ಆರಂಭ ಆದರೆ ಅಲ್ಲಿಗೆ ಮಾತ್ರ ಸೀಮಿತ ಆಗಲ್ಲ, ಬೇರೆ ಬೇರೆ ದೇಶಗಳಿಗೂ ಅದರ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈಗ ನಮ್ಮಲ್ಲೂ ಕೂಡ ಉಂಟಾಗ್ತಾ ಇರುವಂತಹ ಸಮಸ್ಯೆಗಳು ಕಾಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾರವಾರ ಬಂದರ್ನಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಏನೇನು ಬರ್ತಾ ಇಲ್ಲ, ನಿರೀಕ್ಷೆಗಳೇನಾದರೂ ಇದೆಯಾ, ಸಮಸ್ಯೆಗಳೇನಾಗಿದೆ ಈಗ ಅಲ್ಲಿನ ಟ್ಯಾಂಕರ್ ಮಾಲೀಕರಿಗೆ ಆಗಿರ್ಬೋದು, ಇತರರಿಗೆ? ನಮಿತಾ, ಈಗ ಏನು ಯುದ್ಧದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಾಣಿಜ್ಯ ಬಂದರಿಗೆ ಬರಬೇಕಾದಂತ ಏನು ಕಚ್ಚಾ ಡಾಂಬರ್ ಬರ್ತಾ ಇತ್ತು, ಆ ಕಚ್ಚಾ ಡಾಂಬರ್ ಸಂಪೂರ್ಣವಾಗಿ ಈಗ ಸ್ಥಗಿತವಾಗಿರುವಂತದ್ದು. ಅದ್ರ ಜೊತೆಗೆ ಇದು ಒಂದು ಕಡೆ ಸ್ಥಗಿತವಾಗಿದ್ರೆ ಅದರಿಂದ ಏನು ಹೊಟ್ಟೆ ತುಂಬಿಕೊಳ್ತಾ ಇದ್ದಂತ ಸಾಕಷ್ಟು ಕಾರ್ಮಿಕರು ಇವತ್ತು ಪರಿಸ್ಥಿತಿ ಸ್ವಲ್ಪ ಕಂಗಾಲಾಗಿರುವಂತದ್ದು. ಅದ್ರ ಜೊತೆಗೆ ಏನು ಮುಂಬೈಗೆ ಡೀಸೆಲ್ ಬರ್ತಾ ಇತ್ತು, ಮುಂಬೈ ಮೂಲಕ IOC ಇಂದ ಏನು ಕಾರವಾರ ಕದಂಬ ನೌಕಾನೆಲೆಗೂ ಆ ಡೀಸೆಲ್ ಸಪ್ಲೈ ಆಗ್ತಾ ಇತ್ತು. ಅದು ಕೂಡ ಈಗ ಕೊರತೆ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಹಾಗೆ ಕಾರವಾರ ವಾಣಿಜ್ಯ ಬಂದರು ಇವತ್ತು ಬಿಕೋ ಎನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸಾಕಷ್ಟು ಹಡಗುಗಳು ಬಂದು ನಿಲ್ತಾ ಇದ್ವು. ಅದ್ರ ಜೊತೆಗೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ವ್ಯಾಪಾರ ಇದರಿಂದ ಕಾರವಾರ ವಾಣಿಜ್ಯ ಬಂದರು ಯಾವುದೇ ಹಡಗು ಇಲ್ಲದೆ ಬಿಕೋ ಎನ್ನುತ್ತಾ ಇರುವಂತದ್ದು. ಒಂದು ಮಾಹಿತಿಯ ಪ್ರಕಾರ 80 ರಿಂದ 90 ಲಕ್ಷ ಇವತ್ತು ನಷ್ಟವಾಗ್ತಾ ಇದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇದರಿಂದ ಏನು ಸರ್ಕಾರಕ್ಕೆ ಸಾಕಷ್ಟು ನಷ್ಟವಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಡಾಂಬರ್ ಏನು ಕಂಪನಿಯವರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮುಂದಿನ ಸಂಬಳ ನಮಗೆ ಯಾವ ರೀತಿ ಬರುತ್ತೆ, ಅದೇ ರೀತಿ ನಾವು ಕಾರ್ಮಿಕರಿಗೆ ಹೇಗೆ ಸಂಬಳ ಕೊಡಬೇಕು ಎನ್ನುವಂತ ಬಗ್ಗೆಯೂ ನಾವು ಚಿಂತಿತರಾಗಿದ್ದೇವೆ, ಸಾಕಷ್ಟು ಗೊಂದಲದಲ್ಲಿದ್ದೇವೆ ಎನ್ನುವಂತಹ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ಇದು ಮುಂದುವರೆದ್ರೆ ಮುಂದೆ ಸಾಕಷ್ಟು ಸಮಸ್ಯೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ.